ಆಸ್ಪತ್ರೆಯಲ್ಲಿ ಭುಜದ ನೋವಿಗೆ ಒಂದು ಒಳ್ಳೆ ಪವರ್ಫುಲ್ ಟ್ರೀಟ್ಮೆಂಟ್ ಇದೆ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಚಂದ್ರಕುಮಾರ್ ಮಲ್ಲಾಡದ್ ಆಯುರ್ವೇದ ಮತ್ತು ಫಿಸಿಯೋಥೆರಪಿ ಆಸ್ಪತ್ರೆ ಹಿರೇಕೆರೂರು. ಇವತ್ತಿನ ವಿಷಯ ಏನಂದರೆ ಭುಜದ ನೋವು, ಶೋಲ್ಡರ್ ಪೇನ್. ಈಗಿನ ಸಮಯದಲ್ಲಿ ಈಗ ಎಲ್ಲರಿಗೂ ಕಾಡ್ತಾ ಇರ್ತಕ್ಕಂಥ ಮತ್ತೊಂದು ತೊಂದರೆ ಏನಂದರೆ ಅದು ಭುಜದ ನೋವು. ಓಕೆನಾ, ಹೆಣ್ಮಕ್ಳಿಗೆ ಆಗಿರ್ಬೋದು ಅಥವಾ ಗಂಡು ಮಕ್ಕಳಿಗೆ ಆಗಿರ್ಬೋದು. ಸೊ ಸಾಮಾನ್ಯವಾಗಿ ಎಲ್ಲರಿಗೂ ಒಂದು ಬಾರಿ ಭುಜದ ನೋವು ಬಂದೇ ಬರ್ತಾ ಇದೆ. ಅದು ಯಾವ ಕಾರಣಕ್ಕೆ ಬರ್ತಾ ಇದೆ ಅಥವಾ ಅದಕ್ಕೆ ಏನೆಲ್ಲ ಚಿಕಿತ್ಸೆಗಳನ್ನು ತಗೋಬೇಕು ಮತ್ತು ಏನೆಲ್ಲ ವ್ಯಾಯಾಮಗಳನ್ನು ಮಾಡಬೇಕು ಅಂತ ನಿಮ್ಗೇನಾದರೂ ಗೊತ್ತಾಗಬೇಕು ಅಂತ ಅನ್ನೋದಾದರೆ ಸೊ ಈ ವಿಡಿಯೋನ ಒಂದು ಬಾರಿ ಸಂಪೂರ್ಣವಾಗಿ ನೋಡಿ. ಭುಜದ ನೋವಿಗೆ ಕಾರಣಗಳೇನು? ಭುಜದ ನೋವಿಗೆ ಅನೇಕ ಕಾರಣಗಳಿವೆ. ಅದರಲ್ಲಿ ಮುಖ್ಯವಾಗಿ ಒಂದೇದು ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಇದಲ್ಲದೆ ಡಯಾಬಿಟೀಸ್ ಮತ್ತು ಒಬೆಸಿಟಿ ಸಹಿತ ಭುಜದ ನೋವಿಗೆ ಕಾರಣ ಆಗ್ತದೆ. ಇವೆಲ್ಲ ಕಾರಣಗಳು ಅಲ್ಲದೆ ಮತ್ತೆ ಲೈಕ್ ಏನಾದರೂ ವಜ್ಜಿ ಕೆಲಸಗಳನ್ನು ಮಾಡ್ತಾ ಇದ್ರು ಅಥವಾ ಏನಾದರೂ ಅತಿಯಾಗಿ ಅಂದರೆ ಒಂದೇ ಕೆಲಸವನ್ನು ಮಾಡ್ತಾ ಇದ್ರು, ಅಂದರೆ ಡ್ರೈವಿಂಗ್ ಆಗಿರ್ಬೋದು ಅಥವಾ ಕಂಪ್ಯೂಟರ್ ವರ್ಕ್ ಆಗಿರ್ಬೋದು, ಓವರ್ ಯೂಸ್ ಮಾಡ್ತಾ ಇದ್ರು ಸಹಿತ ಭುಜದ ನೋವಿಗೆ ಒಂದು ಕಾರಣವಾಗ್ತದೆ. ಇದಲ್ಲದೆ ಏನಾದರೂ ಇಂಜುರಿ ಆಗಿತ್ತು ಅಥವಾ ಮೊದಲು ಏನಾದರೂ ಆಕ್ಸಿಡೆಂಟ್ಗಳಾಗಿತ್ತು ಅಂದರೂ ಸಹಿತ ಅವ್ರಿಗೂ ಸಹಿತ ಭುಜದ ನೋವು ಸಾಮಾನ್ಯವಾಗಿ ಬಂದೇ ಬರುತ್ತೆ. ಈ ಥರ ಭುಜ ನೋವಿದ್ದವರಿಗೆ ನಮ್ಮ ಆಸ್ಪತ್ರೆಯಲ್ಲಿ ಅನೇಕ ಆಯುರ್ವೇದ ಚಿಕಿತ್ಸೆಗಳು ಲಭ್ಯವಿವೆ. ಅದರಲ್ಲಿ ಮುಖ್ಯವಾಗಿ ಮಸಾಜ್ ಥೆರಪಿ, ಪಂಚಕರ್ಮ ಮತ್ತು ಫಿಸಿಯೋಥೆರಪಿ, ಅಕ್ಯುಪಂಕ್ಚರ್ ಮತ್ತು ಕಪ್ಪಿಂಗ್ ಥೆರಪಿ ಮತ್ತು ಇನ್ನೂ ಏನೋ ಅನೇಕ ಆಯುರ್ವೇದ ಚಿಕಿತ್ಸೆಗಳು ಲಭ್ಯವಿವೆ. ಇದಲ್ಲದೆ ನಿಮಗೆ ಆ ಭುಜದ ನೋವಿಗೆ ಸಂಬಂಧಪಟ್ಟಂತಹ ವ್ಯಾಯಾಮಗಳನ್ನಾಗಿರ್ಬೋದು ಅಥವಾ ಸ್ಟ್ರೆಚಿಂಗ್ ಎಕ್ಸಸೈಸಸ್ಗಳನ್ನಾಗಿರ್ಬೋದು ನಾವು ನಿಮಗೆ ಕಲಿಸ್ಕೊಡ್ತಾ ಹೋಗ್ತೀವಿ. ಈ ಎಲ್ಲ ಚಿಕಿತ್ಸೆಗಳನ್ನು ಮತ್ತು ವ್ಯಾಯಾಮಗಳನ್ನು ಒಟ್ಟಿಗೆ ಮಾಡ್ತಾ ಹೋದಾಗ ನಿಮಗೆ ಭುಜದ ನೋವು ಸಂಪೂರ್ಣವಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ಆದಷ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ಯಾರಿಗಾದರೂ ಈ ಥರ ತೊಂದರೆ ಇದ್ದರೆ ಅವರನ್ನು ಒಂದು ಬಾರಿ ನಮ್ಮ ಆಸ್ಪತ್ರೆಗೆ ಭೇಟಿ ಮಾಡಲಿಕ್ಕೆ ಹೇಳಿ, ನಾವು ಅವರಿಗೆ ಸಂಪೂರ್ಣವಾದ ವಿವರಣೆಯನ್ನು ನೀಡ್ತೇವೆ.